12ರಿಂದ 13 ವರ್ಷ ಆಗಿದೆ ಸೌಜನ್ಯ ಕೇಸು. ಇಲ್ಲಿವರೆಗೂ ಕೂಡ ನ್ಯಾಯ ಸಿಕ್ಕಿಲ್ಲ. ಮುಂದೆ ಇಲ್ಲಿಗೆ ಕ್ಯಾಂಡಲ್ ಹಚ್ಕೊಂಡು ಹೋಗೋದಿಲ್ಲ. ಇನ್ಮೇಲೆ ಏನಿದ್ರು ಬೆಂಕಿನೇ ಹಚ್ಚೋದು. ಈ ಮುಖಾಂತರ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಗಂಗಾವತಿಯಲ್ಲಿ ಅತ್ಯಾಚಾರ ಆಗಿದೆ. ಈ ರೀತಿ ಇದ್ರ ಬಗ್ಗೆ ತನಿಖೆ ಮಾಡ್ತಾ ಇಲ್ಲ ಸರ್ಕಾರ. ಮತ್ತೆ ಯಾರ ಪರವಾಗಿ ಕೆಲಸ ಮಾಡ್ತಿದ್ದಾರೆ? ಬರೇ ದೌರ್ಜನ್ಯ ಅಂತ ಮಾಡ್ತಾರೆ. ಹಿಂಸೆ ಕೊಟ್ರೆ ಹೆಣ್ಮಕ್ಳು ಎಲ್ಲಿಗಂತ ಹೋಗ್ಬೇಕು? 7ರಲ್ಲಿ ನಮಗೆ ಸ್ವಾತಂತ್ರ್ಯ ಸಿಕ್ಕಿದೆ ಅಂತ ಹೇಳ್ತಾರೆ. ಆದ್ರೆ ಎಲ್ಲಿ ಸ್ವಾತಂತ್ರ್ಯ ಸಿಕ್ಕಿದೆ? ಪ್ರತಿಯೊಬ್ಬ ಮಹಿಳೆ ಆಗ್ಲಿ ಅಥವಾ ಒಬ್ಬ ಬಾಲಕಿ ಆಗ್ಲಿ ಎಲ್ಲಿ ಸ್ವತಂತ್ರವಾಗಿ ಅಡ್ಡಾಡಲು ಸಾಧ್ಯವಾಗುತ್ತಿಲ್ಲ. ಇರ್ಬೇಕಾದ್ರೆ ಏನ್ ಮಾಡ್ಬೇಕು? ಶಿಕ್ಷಣ ಇದ್ರೆ ದೌರ್ಜನ್ಯ ಫುಲ್ಲು ನಡೀತಾ ಇದೆ. ಇಂದು ವಿಜಯನಗರ ಜಿಲ್ಲೆಯ ಹೊಸಪೇಟೆ ತಾಲೂಕು ದಂಡಾಧಿಕಾರಿಗಳ ಕಚೇರಿಯ ಮುಂಭಾಗ SFI ವಿದ್ಯಾರ್ಥಿ ಫೆಡರೇಷನ್ ಅವರು ಹೆಣ್ಣು ಮಕ್ಕಳ ರಕ್ಷಣೆ ಮಾಡಿ ನಮ್ಮ ಮೇಲೆ ದೌರ್ಜನ್ಯ ನಡೆಯುತ್ತಿರುವುದನ್ನು ತಡೆ ಹಿಡಿಯಿರಿ ಎಂದು ತಮ್ಮ ಒಂದು ವಿದ್ಯಾರ್ಥಿ ಫೆಡರೇಷನ್ ಇಂದ ಒಂದು ಮನವಿಯನ್ನು ಸಲ್ಲಿಸಿದ್ದಾರೆ. ಬನ್ನಿ ನೋಡೋಣ ಅವರ ಅಭಿಪ್ರಾಯ ಏನಿದೆ, ಏನ್ ಹೇಳ್ತಾರೆ ಅಂತ. ಸರ್, ನನ್ನ ಹೆಸರು ನದೀಮ್ ಅಂತೇಳಿ. ವಿಷಯ ಕ್ಲಾರಿಟಿಯಾಗಿ ಇಷ್ಟೇ ಇರೋದು. ಏನಂತ ಹೇಳಿದ್ರೆ, ಹೆಣ್ಮಕ್ಳ ಮೇಲೆ ದೌರ್ಜನ್ಯ ಆಗ್ತಾ ಇದೆ. ಅತಿ ಹೆಚ್ಚು ದೌರ್ಜನ್ಯಕ್ಕೆ ಒಳಗಾಗ್ತಿರ್ತಕ್ಕಂಥ ಯಾರಾದ್ರೂ ಇದ್ರೆ ಅದು ಹೆಣ್ಮಕ್ಳೇ. ಸಣ್ಣ ಹುಡುಗರಲ್ಲಿ ಹಿಡಿದು ಒಂದು 3 ತಿಂಗಳ ಇಂದ ಹಿಡಿದು 60 ವರ್ಷವರೆಗೂ ಕೂಡ ದೌರ್ಜನ್ಯ, ರೇಪ್ ಅಂಡ್ ಮರ್ಡರ್ ಆಗ್ತಾ ಇದೆ. ಎಲ್ಲಿ ಆಗ್ತಾ ಇದೆ ಅಂತ ಅತಿ ಹೆಚ್ಚು ನಮ್ಮ ದೇಶದಲ್ಲಿ ಆಗ್ತಾ ಇದೆ. ಈ ತರ ಆಗ್ತಾ ಹೋದ್ರೆ ಹೆಣ್ಮಕ್ಳಿಗೆ ಸೆಕ್ಯೂರ್ ಕೊಡೋಂಥವ್ರು ಯಾರು? ನನ್ನ ಪ್ರಶ್ನೆ ನೇರವಾಗಿರ್ತಕ್ಕಂಥ ಸರ್ಕಾರಕ್ಕೆ ಕೇಳ್ತಾ ಇದ್ದೀನಿ. ಮೊನ್ನೆ ನಡೆದಿರ್ತಕ್ಕಂತಹ ರೀಸೆಂಟ್ಲಿ ಕೊಪ್ಪಳ ಜಿಲ್ಲೆ ಇರ್ತಕ್ಕಂತಹ ಬೆಂಗಳೂರಲ್ಲಿ ಹೋಗಿ ಕೆಲಸ ಮಾಡ್ತಿರ್ತಾರೆ. ಒಬ್ಬ ತಂದೆ, ತಾಯಿ, ಮಗಳು ಇಬ್ಬರು ಕೆಲ್ಸಕ್ಕೆ ಹೋದಾಗ ಒಬ್ಬಕ್ಕೆ ಮಗಳಿರೋ ಟೈಮಲ್ಲಿ 14 ವರ್ಷದ ಹುಡುಗಿ ಇರೋ ಟೈಮಲ್ಲಿ ಯಾರೋ ಅನಾಮಿಕರು ಬಂದು ರೇಪ್ ಅಂಡ್ ಮರ್ಡರ್ ಮಾಡ್ತಾರೆ. ಯಾವ ರೀತಿ ಮರ್ಡರ್ ಮಾಡ್ತಾರೆ ಅಂತ ಹೇಳಿದ್ರೆ, ಸಿಲಿಂಡರ್ನ ಎತ್ತಿ ಒಂದು ಹುಡುಗಿಗೆ ಮಕ್ಕಕ್ಕೆ ಹಾಕ್ತಾರೆ. ಎಂತ ಒಂದು ಘಟನೆ ನಡೆದಿದೆ. ಇದರ ನೇರವಾದ ಪ್ರಶ್ನೆ ಸರ್ಕಾರಕ್ಕೆ. ಯಾಕಂತ ಹೇಳಿದ್ರೆ ನೇರವಾಗಿ ಉತ್ತರ ಅವರೇ ಕೊಡಬೇಕು. ಜೊತೆಗೆ ಮೊನ್ನೆ ನಡೆದಿರ್ತಕ್ಕಂಥ ಲಾ ಕಾಲೇಜಲ್ಲಿ ಕರ್ಕೊಂಬಂದು ಲಾ ಅಲ್ಲೇ ಒಂದು ನ್ಯಾಯ ಕೊಡುವಂತ ಸ್ಥಳದಲ್ಲೇ ರೇಪ್ ಅಂಡ್ ಮರ್ಡರ್ ಆಗುತ್ತೆ. ಜೊತೆಗೆ ಬಿಡದಲ್ಲಿ ನಡೆದಿರ್ತಕ್ಕಂಥ 14 ವರ್ಷದ ಬಾಲಕಿ ಮೇಲೆ ಕೂಡ ದಾರುಣವಾಗಿ ಒಂದು ರೇಪ್ ಅಂಡ್ ಮರ್ಡರ್ ಆಗುತ್ತೆ. ಅದ್ರ ಮೇಲೆ ಕೂಡ ನಾನು ಪ್ರಶ್ನೆ ಮಾಡ್ತಾ ಇದ್ದೀನಿ. ಇದೇ ರೀತಿ 12ರಿಂದ 13 ವರ್ಷ ಆಗಿದೆ ಸೌಜನ್ಯ ಕೇಸು. ಇಲ್ಲಿವರೆಗೂ ಕೂಡ ನ್ಯಾಯ ಸಿಕ್ಕಿಲ್ಲ. ನ್ಯಾಯಕ್ಕೋಸ್ಕರ ನಾವು ಕೂಡ ಜೊತೆಗೆ ನಿಂತಿದ್ದೀವಿ ಸೌಜನ್ಯ ಪರವಾಗಿ. ಮುಂದೆ ಇದು ಇಲ್ಲಿಗೆ ನಿಲ್ಲಲ್ಲ. ಮುಂದೆ ಇಲ್ಲಿಗೆ ಕ್ಯಾಂಡಲ್ ಹಚ್ಕೊಂಡು ಹೋಗೋದಿಲ್ಲ. ಈ ಮುಖಾಂತರ ಎಚ್ಚರಿಕೆ ಕೊಡ್ತಾ ಇದ್ದೀನಿ ನಮ್ಮ ರಾಜ್ಯ ಸರ್ಕಾರಕ್ಕೆ. ಈ ಒಂದು ಮನವಿನ ನಾನು ಕೊಡ್ತಾ ಇದ್ದೀನಿ. ಧನ್ಯವಾದಗಳು. ಇತ್ತೀಚಿನ ದಿನಗಳಲ್ಲಿ ಏನಾಗ್ತಾ ಇದೆ ಘಟನೆ ಅಂತಂದ್ರೆ, ಮಹಿಳೆಯರ ಮೇಲೆ ಅತಿ ಹೆಚ್ಚಾಗಿ ದೌರ್ಜನ್ಯ ಆಗ್ತಾ ಇದೆ. ನಾವು ಕೇಳ್ತಾ ಇದ್ವಿ, ಎಲ್ಲೋ ಒಂದು ಘಟನೆ ಕೇಳ್ತೀವಿ. ಇತ್ತೀಚೆಗೆ ದಿನ ಒಂದು ಕೇಳಂತಹ ಪರಿಸ್ಥಿತಿ ಬಂದಿದೆ. ಕ್ಯಾಂಪಸ್ ಅಲ್ಲಿ ಇರ್ತಕ್ಕಂಥ ಕಾನೂನು ಕ್ಯಾಂಪಸ್ ಅಲ್ಲಿ ಏನ್ ನಡೀತಕ್ಕಂಥ ಘಟನೆಗಳನ್ನ ಬೆಳಕಿಗೆ ಕೆಲವೊಂದು ದಿನಗಳಾದ್ಮೇಲೆ ಬರ್ತಾ ಇದೆ. ಬೆಳಕಿಗೆ ಬಂದಾದ್ಮೇಲೆ ಅದನ್ನ ತನಿಖೆ ಕೂಡ ಸರಿಯಾದ ರೀತಿಯಲ್ಲಿ ಮಾಡ್ತಾ ಇಲ್ಲ ಸರ್ಕಾರ. ಯಾವ ರೀತಿ ವಿದ್ಯಾರ್ಥಿಗಳಿಗೆ ಸುರಕ್ಷತೆ ಕೊಡ್ತಾ ಇದ್ದಾರೆ? ಅಲ್ಲಿರ್ತಕ್ಕಂಥ ಎಜುಕೇಶನ್ ಮಿನಿಸ್ಟರ್ ಏನ್ ಮಾಡ್ತಾ ಇದ್ದಾರೆ? ಸಿದ್ದರಾಮಯ್ಯ ಅವ್ರು ಏನ್ ಮಾಡ್ತಾ ಇದ್ದಾರೆ? ಸಂಬಂಧಪಟ್ಟ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ? ಮಹಿಳೆಯರಿಗೆ ಓದಕ್ಕೆ ಬ್ಯಾಡ್ದಂತಾನೆ ಈ ತರ ಸರ್ಕಾರಗಳು ಇದು ಮಾಡಿದಾರ. ಬಿಡದಿಯಲ್ಲಿ ನಡೆದಂತ 14 ವರ್ಷದ ಹುಡುಗಿ ಕೊಲೆ ಮತ್ತೆ ದೌರ್ಜನ್ಯ ಪ್ರಕರಣ ಆಗಿರ್ಬೋದು, ಮತ್ತೆ ಸೌಜನ್ಯ ಆಗಿರ್ಬೋದು, ಸುಮಾರು 12-13 ವರ್ಷ ಆದ್ರೂ ಕೂಡ ಅತ್ಯಾಚಾರ, ಕೊಲೆ ಪ್ರಕರಣ ತನಿಖೆ ಮಾಡ್ತಾನೆ ಇದ್ದಾರೆ. ಆದ್ರೆ ಸರಿಯಾದ ರೀತಿಯಲ್ಲಿ ಮಾಹಿತಿ ಸಿಗ್ತಾ ಇಲ್ಲ. ಅದನ್ನ SIT ತನಿಖೆಗೆ ಒತ್ತಾಯ ಮಾಡ್ಬೇಕಂತ SFI ಇಂದ ಒತ್ತಾಯ ಮಾಡ್ತೇವೆ. ಅದೇ ರೀತಿಯಲ್ಲಿ ಬೆಂಗಳೂರಲ್ಲಿ ವಕೀಲರು ಕೂಡ ಸಂಘದಿಂದನೂ ಒತ್ತಾಯ ಮಾಡಿದ್ದಾರೆ. ಆದ್ರೆ ಕೇರಳ ಇನ್ಸ್ಪೆಕ್ಟರ್ ಅಂದ್ರೆ ಪೊಲೀಸರ ಅಧಿಕಾರಿಗಳ ಮುಖಾಂತರ ಈ ತನಿಖೆ ಮಾಡಿದ್ರೆ ಸೂಕ್ತ ಅಂತ ಈ ಮುಖಾಂತರ ಒತ್ತಾಯ ಮಾಡ್ತಾ ಇದ್ದೇನೆ. ಬಂಗಾಳದಲ್ಲಿ ಇರ್ತಕ್ಕಂಥ ವೆಸ್ಟ್ ಬೆಂಗಾಲ್ ಅಂತ ಕರಿತೀವಲ್ಲ, ಅಲ್ಲಿ ಕಾನೂನು ವಿದ್ಯಾರ್ಥಿಯನ್ನ ಕ್ಯಾಂಪಸ್ ಅಲ್ಲಿ ಅತ್ಯಾಚಾರ ಮಾಡಿದಂತ ಉದಾಹರಣೆಗಳು ಸಾಕಷ್ಟು ಮೊನ್ನೆಯಿಂದ ಬೆಳಕಿಗೆ ಬರ್ತಾ ಇದೆ. ಮತ್ತೆ ಮೊನ್ನೆ ಕೊಪ್ಪಳದಲ್ಲಿ ನಡೆದಕ್ಕಂತ 14 ವರ್ಷದ ಹುಡುಗಿ ಮೇಲೆ ತಂದೆ ತಾಯಿ ಬೇರೆ ಕೆಲ್ಸಕ್ಕಂತ ಹೋದಂತ ಸಂದರ್ಭದಲ್ಲಿ ಮಹಿಳೆಯರ ಮೇಲೆ ಅತ್ಯಾಚಾರ ಮಾಡಿರ್ತಕ್ಕಂಥದ್ದು ತಮ್ಮ ಉದಾಹರಣೆ ಕಂಡು ಬರ್ತಾ ಇದೆ. ಮತ್ತೆ ಪ್ಯಾರಿಸ್ ಇಂದ ಬಂದಂತ ಫಾರಿನ್ ಯುವತಿ ಕೂಡ ಗಂಗಾವತಿಯಲ್ಲಿ ಅತ್ಯಾಚಾರ ಆಗಿದೆ. ಈ ರೀತಿ ಇದ್ರ ಬಗ್ಗೆ ತನಿಖೆ ಮಾಡ್ತಾ ಇಲ್ಲ ಸರ್ಕಾರ. ಮತ್ತೆ ಯಾರ ಪರವಾಗಿ ಕೆಲಸ ಮಾಡ್ತಿದ್ದಾರೆ? ನನ್ನ ಹೆಸರು ಕೆಂಚಮ್ಮ ಅಂತ. ನಮ್ಮ ಹಳ್ಳಿ ಊರಲ್ಲಿ ತಂದೆ ತಾಯಿ ಕಾಲೇಜಿಗೆ ಕಳಿಸ್ಬೇಕು, ಮನೆಗೆ ಇಟ್ಕೋಬೇಕು, ಹೊರಗಡೆ ಕೂಡ ಕಳಿಸ್ತಿಲ್ದಂಗ ಆಗೈತಿ. ಇದು ಸರ್ಕಾರ ಏನ್ ಮಾಡೈತೆ ಅಂಬುದನ್ನು ಗೊತ್ತಾಗಂಗಿಲ್ಲ. ತಂದೆ ತಾಯಿ ಕಳಿಸ್ಬೇಕಾ ಬೇಡ ಅಂತಾನು ಗೊತ್ತಾಗಂಗಿಲ್ಲ. ಹಳ್ಳಿ ಜನಗಳು ಏನೋ ನಾವು ಓದಿಲ್ಲ ಬಿಡು, ತಂದೆ ತಾಯಿನೂ ಓದಿಲ್ಲ, ಮಕ್ಳು ಓದ್ಲಿ, ಮಕ್ಳು ಕಳಿಸ್ಬೇಕಂತ ಕಳಿಸ್ತಿರ್ತಾರ. ಆದ್ರೆ ಮುಂದೆ ಅದು ಘಟನೆ ಏನಾಗ್ತದೆ ಅಂಬೋದು ಗೊತ್ತಾಗೋದಿಲ್ಲ. ಪೊಲೀಸ್ ಸ್ಟೇಷನ್ ಕೊಡ್ತೀವಿ, ಕೊಟ್ಟರು ಕೂಡ ಅದು
ದೌರ್ಜನ್ಯ ನಿಲ್ಲಿಸ್ಬೇಕು ಅಂತ ನಾವು ಕೇಳ್ತೀವಿ ಸರ್. ದೌರ್ಜನ್ಯ ಆಗ್ತಾನೆ ಇದೆ. ಈ ಸರ್ಕಾರ ಕೊಟ್ರೇನು ಇನ್ನು ಹೆಣ್ಮಕ್ಳ ಮ್ಯಾಗ ಪ್ರಭಾವ ಬೀರ್ತಾನೆ ಇದಾರೆ. ಹೆಣ್ಮಕ್ಳೇನ ಶಿಕ್ಷಣ ಪಡಿಬೇಕು ಬ್ಯಾಡ ಅನ್ನೋದನ್ನು ಗೊತ್ತಿಲ್ಲ ಸರ್. ಸರ್ಕಾರಕ್ಕೆ ಏನ್ ಹೇಳಕ್ಕೆ ದೌರ್ಜನ್ಯ ನಿಲ್ಬೇಕು ಹೆಣ್ಮಕ್ಳ ಮ್ಯಾಗ ನಮ್ಮ ಆಸೆ ಸರ್. ನನ್ನ ಹೆಸರು BM ನಂದಿತಾ ಅಂತ. ನಾನು ವಿಜಯನಗರ ಕಾಲೇಜಲ್ಲಿ ವ್ಯಾಸಂಗ ಮಾಡ್ತಿದ್ದೇನೆ. ಹೆಣ್ಮಕ್ಳ ಮೇಲೆ ದೌರ್ಜನ್ಯ ಬಹಳ ಆಗ್ತಿದೆ. ಇತ್ತೀಚೆಗೆ ಕೊಪ್ಪಳದಲ್ಲಿನೂ ಆಗಿದೆ. 14 ವರ್ಷದ ಹುಡುಗಿ ಈಗ 6 ಗಂಟೆ ಆದ್ರೆ ಹೆಣ್ಣು ಮಕ್ಕಳು ಹೊರಗಡೆ ಬಿಡುವುದಿಲ್ಲ. ಮತ್ತೆ ಎಲ್ಲಾದ್ರೂ ಹೊರಗಡೆ ಹೋಗ್ಬೇಕಂದ್ರೆ ತಂದೆ ತಾಯಿಗಳೇ ಹೋಗ್ತಾರೆ. ಹಾಗಾಗಿ ನಾವು ಬರೀ ಹೆಣ್ಮಕ್ಳೇ ಹೋಗ್ಬೇಕಂತ ರೂಲ್ಸ್ ಇದೆ. ಆದ್ರೂ ನಮಗೆ ಸ್ವಾತಂತ್ರ್ಯ ಸಿಕ್ಕಿದೆ ಅಂತ ಹೇಳ್ತಿದ್ದಾರೆ. ಎಲ್ಲಿ ಸಿಕ್ಕಿದೆ? ಬರೀ ಅತ್ಯಾಚಾರ ಅವೇ ಮಾಡಿದೆ. ಯಾರು ಹೆಣ್ಮಕ್ಳು ಎಲ್ಲಿ ಹೊರಗಡೆ ಬರುತ್ತಾರೆ? ಹಿಂಗಾದ್ರೆ ಹೆಂಗಾಗುತ್ತೆ ಜನತೆ? ಹಂಗಾಗಿ ಈಗ ಜನರು ಹೆಣ್ಮಕ್ಳು ಹೆಂಗಂತ ಓಡಾಡ್ಬೇಕು? ಎಲ್ಲರೂ ಹೆಣ್ಮಕ್ಳು ಅಂತಾರೆ. ಹೆಣ್ಮಕ್ಳು ಅಂದ್ರೆ ಸ್ವತಂತ್ರವಾಗಿ ಓಡಾಡಿದ್ರೆ ಅದು ಹೆಣ್ಮಕ್ಳು ಅಂತಾರೆ. ಉತ್ತಮ ಶಿಕ್ಷಣ ಉತ್ತಮವಾಗಿರ್ಬೇಕು ಅಂದ್ರೆ ಹೆಣ್ಮಕ್ಳು ಸ್ಟ್ರಾಂಗ್ ಆಗಿರ್ಬೇಕಂತಾರೆ. ಈಗ ಸ್ಟ್ರಾಂಗ್ ಆಗಿರಕ್ಕೆ ಗಂಡ್ಮಕ್ಳು ಬಿಡ್ತಾ ಇಲ್ಲ. ಬರೇ ದೌರ್ಜನ್ಯ ಅಂತ ಮಾಡ್ತಾರೆ. ಹಿಂಸೆ ಕೊಟ್ರೆ ಹೆಣ್ಮಕ್ಳು ಎಲ್ಲಿಗಂತ ಹೋಗ್ಬೇಕು? ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತೀವಿ, ಸರಿಪಡಿಸಲೇಬೇಕು. ನಮ್ಮ ಹೊಸಪೇಟೆಯ ಹತ್ತಿರ ಇರುವ ಕೊಪ್ಪಳ ಜಿಲ್ಲೆಯಲ್ಲಿ ಒಬ್ಬ 14 ವರ್ಷದ ಬಾಲಕಿಯ ಮೇಲೆ ಅತ್ಯಾಚಾರ ನಡೆದಿದೆ. ಇವೆಲ್ಲವನ್ನು ನೋಡಿದ್ರೆ 1947ರಲ್ಲಿ ನಮಗೆ ಸ್ವಾತಂತ್ರ್ಯ ಸಿಕ್ಕಿದೆ ಅಂತ ಹೇಳ್ತಾರೆ. ಆದ್ರೆ ಎಲ್ಲಿ ಸ್ವಾತಂತ್ರ್ಯ ಸಿಕ್ಕಿದೆ? ಪ್ರತಿಯೊಬ್ಬ ಮಹಿಳೆ ಆಗ್ಲಿ ಅಥವಾ ಒಬ್ಬ ಬಾಲಕಿ ಆಗ್ಲಿ ಎಲ್ಲಿ ಸ್ವತಂತ್ರವಾಗಿ ಅಡ್ಡಾಡಲು ಸಾಧ್ಯವಾಗುತ್ತಿಲ್ಲ. ಇವೆಲ್ಲವನ್ನು ಸರ್ಕಾರ ಅತಿ ಹೆಚ್ಚಾಗಿ ಗಮನ ಕೊಟ್ಟು ಈ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸಬೇಕೆಂದು ನನ್ನ ಕೋರಿಕೆ. ನನ್ನ ಹೆಸರು ಬಸಮ್ಮ ಅಂತ. ನಾನು ಬರ್ತಾ ಇರೋದು ವರ್ಧಾಪುರ ಊರಿಂದ ಬರ್ತಾ ಇದ್ದೀನಿ, ಅಗ್ರಿಬೊಮ್ಮನಹಳ್ಳಿ ಹತ್ರ. ಆದ್ರೆ ಎಲ್ಲಿ ಕ್ಯಾಂಪಸ್ಗಳು ಎಲ್ಲಿ ನೋಡ್ತಾ ಇದ್ರೆ ಎಲ್ಲಿ ದೌರ್ಜನ್ಯ ನಡೀತಾ ಇದೆ. ಇರ್ಬೇಕಾದ್ರೆ ಏನ್ ಮಾಡ್ಬೇಕು? ಶಿಕ್ಷಣ ಇದ್ರೆ ದೌರ್ಜನ್ಯ ಫುಲ್ಲು ನಡೀತಾ ಇದೆ. ನಮ್ಗೆ ರಕ್ಷಣೆ ಕೊಡ್ಬೇಕಂತ ಕೇಳ್ತೇನೆ, ವಿನಂತಿ.